ಬೆನ್ಗುದ್ಮೇರವಾಗಿ ಸಿದ್ಧಾರಿಸ್ಕೊಡ್ತಾ ಇರು. ಹಿಡುಗಾಲುಗಾಲ್ತಾ ಇರು. ಜ್ಞಾನಮುದ್ರ ಕೈರ್ತಾ ಇರು. ಸುಖವಾಸಿ ಕನ್ನಿಸ್ತಾ ಇರು. ಉಸಿರಾಟ ಕಡೆ ಗಮನ ಇರು. ದೀರ್ಘಾಗಸಲು ಓಂಕಾರ ಬರಬಾರದು. ವಿಘ್ನೇಶ್ವರಿಗೆ ನಮಸ್ಕಾರ, ಪರಮಾತ್ಮ ನಮಸ್ಕಾರ, ಮಹಾಲಕ್ಷ್ಮಿಯ ನಮಸ್ಕಾರ, ಪರಮ ಪೂಜ್ಯ ರಂಗಸ್ವಾಮಿ ಆಚಾರ್ಯ ಬಾಲಕೃಷ್ಣ ವರೆಸಿಕೊಂಡು ಶುಭ ಮುಂಜಾನೆ ನಮಸ್ಕಾರಗಳು. ಓಂ ಪೂರ್ಣ.
12 4 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 107, 108, 109, 110, 111, 112, 113, 114, 115, 116, 117, 118, 119, 120, 121, 122, 123, 124, 125, 126,
4 5 6 7 8 9 Thank you.
ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ತಾ ಹೋಗ್ತಾ ಇರಿ. ಪ್ರಾಣಾಯಾಮ ಲಕ್ಷ ಮಾಡ್ತಾ ಇರಿ. ಸಾಮಾನ್ಯ ಮಧ್ಯಮತಿಯಲ್ಲಿ ಮಾಡ್ತಾರೆ, ಸಂಪೂರ್ಣ ತೀವ್ರ ಗತಿಯಲ್ಲಿ ಮಾಡ್ತಾ ಹೋಗ್ತಾರೆ. ಐದು ಸಾಮಾನ್ಯ ಮಧ್ಯಮತಿಯಲ್ಲಿ ಮಾಡ್ತಾ ಹೋಗೋದು, ಸಂಪೂರ್ಣ ಆರೋಗ್ಯ ತೀವ್ರತೆಯಲ್ಲಿ 102 ಶ್ಲೋಕ್ಸ್ ಮಾಡ್ತಾ ಇದರಲ್ಲಿ ಕಫ ಆಗ್ತಾ ಇದ್ರೆ ಕರಗ್ತಾ ಹೋಗ್ತದೆ. ವಾತ ಪಿತ್ತ ಕಫ ಪ್ರಿಯೋ ಸಮಸ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಯಾವುದೇ ಕಾಯಿಲೆ ಅಂತರ ಬರಂಗಿಲ್ಲ. ಬೆವರು ಹೊರಗೆ ಬರ್ತಾ ಇರಬೇಕು, ಬೆವರಿಗೆ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು, ಕಾಯಿಲೆಗಳೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ. ಒಬ್ಬರು ಮನೆಯಾಗ ಪುಸ್ತಕ ಹೊರಗೆ ತೋರ್ತದ, ಈಗಂತೂ ಇನ್ನು ಶುರುವಾಯ್ತಂತೆ, ನೀರು ಹೋಗ್ತಾ ಇರ್ತದೆ. ಲೆಕ್ಕ ಮಾಡಬೇಕು, ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾ ಇರಿ. ಓಂ ಪರವರ್ತಿ ಪ್ರಾಣಾಯಾಮ ಮಾಡ್ತಾ ಸುಖಾಸನ ಪದ್ಮಾಸ ಕೊಡ್ತಾ ಇರಿ. ಪ್ರಾಣಾಯಾಮ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾ ಇರಿ. ಮಾಡೋದೇ ಟೈಮ್ ಇಲ್ಲ. ಮೂರು ನಮಿಸ್ತಾ ಇರಿ. ದೇಹ ಮನಸ್ಸು ದೇವಾಲಯ ಆಗ್ತಾ ಇರಿ. ಪರಮಾತ್ಮ ಮಂದಿರ ಆಗ್ತಾ ಇರಿ. ಶಿವಾಲಯ ಆಗ್ತಾ ಇರಿ. ವಿಚಾರಣೆ ಮೂಗಿಂದ ಶಿರವರೆಗೆ ಹೋಗ್ತಾ ಇರಿ. ಅಂಕಗೆ ಹೊಟ್ಟೆ ಒಳಗೆ ಹೋಗ್ತಾ ಇರಿ. ಯಾವುದೇ ಕಾಯಿಲೆ ಕಡಿಮೆ ಆಗ್ತದೆ. ಸಂಪೂರ್ಣ ಆರೋಗ್ಯವಾಗಿ ಮೊಲಾಧಾರದ ಸ್ವಸ್ಥವಾಗಿ ಪರಮಾತ್ಮನ ಯೋಚಕರು ಪಂಚೇಂದ್ರರು ಪಂಚಭೂತಗಳ ಜಾಗೃತಗೊಳ್ತಾ ಹೋಗ್ತದೆ. ಸೂರ್ಯಚಂದ್ರದ ಆರಾಮಾಗಿರ್ತಾ ಹೋಗ್ತದೆ. ಸೂರ್ಯನ ಥರ ಯಾವಾಗ ಹೊಳಿತಾ ಇರ್ತೀವಿ, ರಾಜನ ಥರ ಯಾವಾಗ ಕೆಲಸ ಕಾರ್ಯಗಳು ಮಾಡ್ತಾ ಆರಾಮಾಗಿರ್ತಾ ಇದೆ. ಪ್ರಾಣಾಯಾಮ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಬದುಕುಗಳಿರಂತ ಸಹೋದರಾದ ಪ್ರಯೋಗಗಳು ನಡೆಸ್ಕೊಡ್ತಾ ಇದೆ. ಆರ್ಥಿಕ ಸ್ವಾಗತ. ಓಂ ಜಿ. ಸ್ವಾಮಿ ಜಗದಾತ್ಮಾನಂದರು ಬರೆದ ಬದುಕಲು ಕಲಿಯಿರಿ ಎಂಬ ಪುಸ್ತಕದ 2ನೇ ಅಧ್ಯಾಯದಲ್ಲಿ ನೆರಳು ಬೆಳಕು, ನಾನು ನೀನು ಅವನು ಅವಳು ಅದು ಎಂಬ ಭಾವನೆಗಳು ಸುಮಾರು 2 ವರ್ಷಗಳಾಗುವ ಮಗುವಿನಲ್ಲಿ ಬರುತ್ತದೆ ಎನ್ನುತ್ತಾರೆ. ಈ ನಾನು ಇಡೀ ನಾನಾ ತೆರನಾದ ಪ್ರತ್ಯಯಗಳು ಉಪಾಧಿಗಳು ಸೇರಿಕೊಂಡು ಸಾವಕಾಶವಾಗಿ ಹೇಗೆ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ ಎಂಬುದನ್ನು ನಾವು ಪರಿಶೀಲಿಸಬಹುದು. ಮನುಷ್ಯನ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಸಾಮಾನ್ಯ ದೃಷ್ಟಿಗೆ ಅಗೋಚರವಾದ ಕೆಲವು ದ್ರವ್ಯಗಳು ಸೇರಿಕೊಂಡಿವೆ. ನಮ್ಮೆದುರು ಇರುವ ವ್ಯಕ್ತಿಯ ದೇಹವನ್ನೇ ನಾವು ಕಾಣುತ್ತೇವೆ. ಅವನ ಕಣ್ಣುಗಳು ಚಲಿಸುವುದು, ಕಣ್ಣು ಮುಚ್ಚಿ ತೆರೆಯುವುದು, ಬಾಯಿ ಮತ್ತು ತುಟಿಗಳ ಚಲನೆ, ಮುಖ ತಿರುವುದು, ಯಾವುದೋ ಒಂದು ಕೆಲಸದಲ್ಲಿ ಇಡೀ ದೇಹ ಚಲನೆ ಮತ್ತು ಚೇಷ್ಟೆ ಅಂತ ಗಮನಗಳು ನಮ್ಮ ಗಮನಾರ್ಹ ಬರ್ತವೆ, ಗಮನಕ್ಕೆ ಬರುವಂಥ ಸಂಗತಿಗಳು. ಆದರೆ ಮನುಷ್ಯನ ನಿಜವಾದ ವ್ಯಕ್ತಿತ್ವ ಅಗೋಚರವಾಗುವುದಲ್ಲವೇ? ಮನುಷ್ಯನ ಹೊರರೂಪವನ್ನು ಸುಲಭವಾಗಿ ತಿಳಿದುಕೊಂಡಂತೆ ಅಗೋಚರವಾದ ಅಂಶಗಳನ್ನು ತಿಳಿಯುವಂತಾದರೆ ನಾವು ಒಂದು ಹೊಸ ಜಗತ್ತನ್ನೇ ಹುಟ್ಟು ಹಾಕಬಹುದೆಂದು ಸ್ವಾಮಿ ಜಗದಾತ್ಮಾನಂದ ಹೇಳ್ತಾರೆ. ನೋಡ್ರಿ, ನಾವು ಯಾವುದೋ ಮನುಷ್ಯ ನೋಡ್ರೆ ಅವನ ಕಣ್ಣು ಅಳಗಾಡಿಸೋದು, ತುಟಿ ಕೈ ಅಳಗಾಡಿಸೋದು, ಬಟ್ ಎಲ್ಲ ನಾವು ಅವನ ದೇಹವನ್ನು ಅಳಗಾಡಿಸೋದು ನಾವು ನೋಡ್ತೀವಿ. ಆದರೆ ಅವನ ಅಂತರಾತ್ಮದಲ್ಲಿ ಏನೈತಿ ನಾವು ಅದನ್ನು ಕಂಡುಹಿಡೋಕ್ಕಾಗೋದಿಲ್ಲ. ಅದನ್ನು ಕಂಡು ಹಿಡಿದ್ರೆ ನಾವೊಂದು ಹೊಸ ಜಗತ್ತವನ್ನೇ ಸೃಷ್ಟಿಸಬಹುದೆಂದು ಜಗದಾತ್ಮಾನಂದ ಹೇಳ್ತಾರೆ. ನಮ್ಮ ಯೋಜನೆಗಳು, ಭಾವನೆಗಳು, ಕಲ್ಪನೆಗಳು, ಸ್ಮೃತಿಗಳು, ಹಗಲುಗಳು, ಆಸೆ, ಆಸಕ್ತಿ, ಅನಿಸಿಕೆಗಳು ಅಗೋಚರವಾಗಿವೆ. ನಮ್ಮ ರಹಸ್ಯಗಳು, ಯೋಚನೆಗಳು, ಅಭಿಪ್ಸೆಗಳು, ಆಕಾಂಕ್ಷೆಗಳು, ಶ್ರದ್ಧೆ, ಸಂಶಯ,
ಹಸಿವೆ ಹಂಬಲಗಳು, ರಾಗದ್ವೇಷಗಳು, ಬೇಕು ಬೇಡವುಗಳು ಇವೆಲ್ಲವೂ ಅಗೋಚರವಾಗಿವೆ. ನೋಡ್ರಿ, ನಮ್ಗೆ ಹಸು ಆಗತೈತಿ, ಯಾರಿಗಾರ ನಮ್ಗೆ ಗೊತ್ತಾಗತ್ತೇನ್ರಿ? ಅವ್ರು ಹೇಳಿದಾಗ ನಮ್ಗೆ ಗೊತ್ತಾಗತ್ತೆ. ಅವೆಲ್ಲ ಅಗೋಚರವಾಗಿವೆ ಅಂತ ಅವ್ರು ಹೇಳ್ತಾರೆ. ನಮ್ಮ ವ್ಯಕ್ತಿತ್ವದ ಮೂಲ ದ್ರವ್ಯಗಳೇ. ವ್ಯಕ್ತಿತ್ವ ನಿರ್ಮಾಣದ ಈ ಮೂಲ ದ್ರವ್ಯಗಳು ಅಹಂ ಅಥವಾ ನಾನು ಭಾವನೆಯನ್ನು ಸುತ್ತುವರೆದಿವೆ. ನನ್ನ ಬಗೆಗಿನ ನಾನು ಬೆಳೆಸಿಕೊಂಡು ಬಂದಿರುವ ರೂಢಮೂಲವಾದ ಕಲ್ಪನೆ ತಾಯಿ ಬೇರಿನಿಂದ ಅವು ಪೋಷಿತವಾಗಿ ನಮ್ಮ ವ್ಯಕ್ತಿತ್ವ ಮತ್ತು ಬದುಕನ್ನು ರೂಪಿಸುತ್ತವೆ. ಬೆಳಕಿನಲ್ಲಿ ಕಂಗೊಳಿಸುವ ಭವ್ಯ ಕಟ್ಟಡದ ನೀಲಿ ನಕ್ಷೆ ನೆರಳಿನಲ್ಲಿ ಅಷ್ಟೇ ಅಡಗಿರುವಂತೆ ಗೋಚರಿಸುತ್ತದೆ. ವ್ಯಕ್ತಿಯ ಹಿನ್ನೆಲೆಯಲ್ಲಿ ಎಂದೇ ಸೂಕ್ತ ಮನಸ್ಸಿನ ಆಳದಲ್ಲಿ ಅಡಗಿದೆ. ಈ ನಾನು ಮತ್ತು ಅದನ್ನು ಸುತ್ತುವರೆದ ಯೋಜನೆಗಳು, ಭಾವನೆಗಳು ಸಂಸ್ಕಾರವಾಗಿವೆ ಎಂದು ಸ್ವಾಮಿ ಜಗದಾತ್ಮಾನಂದ ಹೇಳ್ತಾರೆ. ನೋಡಿ, ನೆರಳು ಬೆಳಕು ಕೆಳಗೆ ಕತ್ಲಿ ಇರ್ತೈತೆ ಅನ್ನೋದನ್ನ ದೀಪದ ಕೆಳಗೆ ಕತ್ಲಿ ಇರ್ತೈತಿ, ಅದೇ ರೀತಿ ಸ್ವಾಮಿ ಜಗದಾತ್ಮಾನಂದ ಹೇಳ್ತಾರೆ. ಧನ್ಯವಾದ. ಟ್ರೈ ಮಾಡ್ತಾ ಹೋಗ್ತಾರೆ. ಒಳಗರಿಯ ಸಂಸ್ಕೃತಿ ಧನ್ಯವಾದಗಳು. ಓಂ ವಿಶ್ವ ಪರ್ಯವೇಕ್ಷಣೆ ಸಹೋದರ ಪುಷ್ಪರಾಜ್ ಮಣಿಯವರು ಹಾರ್ದಿಕ ಸ್ವಾಗತ. ಎಲ್ಲರೂ ಓಂ ಪಳೆ ಜೋರ್ಲಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವಾಯ 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 ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವಾಯ ನಂದ ನಂದಲಾಲ. ವಾಸುದೇವಾಯ ನಂದ ನಂದಲಾಲ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ವಾಸುದೇವಾಯ ವಾಸುದೇವಾಯ ವಾಸುದೇವಾಯ. बोलो सच्चिदानंद भगवान की, भारत माता की, कर्नाटक माता की, वंदे। आप सबके संकेश्वर के बच्चे जय जय श्री राम. धन्यवाद. अनुलोम विलोम वज्रासन कुंड. ಅಲ್ಲೊಮ್ಮೆ ಪ್ರಣಯ ಮಾಡ್ತಾ ಹೋಗ್ತಾ ಇರಿ. ಪ್ರಣಯ ಮಾಡ್ತಾ ಇರಿ. ಅವಕಾಶರಾಗ್ತಾ ಇರಿ. ಭಗವದ್ಗೀತಾ 16ನೇ ಅಧ್ಯಾಯ ಸೋದರಸ್ಕೊಂಡು ನಡೆಸುತ್ತಾ ಇದ್ದಾರೆ. ಹಾರ್ದಿಕ ಸ್ವಾಗತ. ಓಂ ಭಗವದ್ಗೀತಾ 16ನೇ ಅಧ್ಯಾಯ 4ನೇ ಶ್ಲೋಕ. ಪ್ರಾರ್ಥನೆ ಎಂಬ ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ಈ ಶ್ಲೋಕದಲ್ಲಿ ನರಕಕ್ಕೆ ರಾಜಮಾರ್ಗವನ್ನು ವರ್ಣಿಸಿದೆ. ರಾಕ್ಷಸಿ ಸ್ವಭಾವದವರು ಆಧ್ಯಾತ್ಮಿಕ ಮುನ್ನಡೆಗೆ ಬೇಕಾದ ಆ ತತ್ವಗಳನ್ನು ತಾವು ಅನುಸರಿಸದಿದ್ದರೂ ಧರ್ಮ ಮತ್ತು ಆಧ್ಯಾತ್ಮಿಕ ವಿಜ್ಞಾನದ ಮುನ್ನಡೆಯ ಪ್ರದರ್ಶನವನ್ನು ಮಾಡಲು ಬಯಸುತ್ತಾರೆ. ಯಾವುದೋ ಬಗೆಯ ಶಿಕ್ಷಣ ಇದೆ ಎಂದು ಅಥವಾ ಅಷ್ಟೊಂದು ಆಸ್ತಿ ಇದೆ ಎಂದು ಅವರು ದುರಹಂಕಾರಿಗಳಾಗಿರುತ್ತಾರೆ. ಇತರರು ತಮ್ಮನ್ನು ಪೂಜಿಸಬೇಕೆಂದು ಅವರ ಅಪೇಕ್ಷೆ. ಜನರು ತಮ್ಮನ್ನು ಗೌರವಿಸದಿದ್ದರೂ ತಮಗೆ ಗೌರವ ಸಲ್ಲಬೇಕೆಂದು ಕೇಳುತ್ತಾರೆ. ತನ್ನ ವಿಷಯಗಳೆಲ್ಲ ಸಿಟ್ಟು ಮಾಡಿಕೊಳ್ಳುತ್ತಾರೆ. ಮೃದುವಾಗಿ ಮಾತನಾಡುವುದಿಲ್ಲ, ಕಠಿಣವಾಗಿ ಮಾತಾಡುತ್ತಾರೆ. ಏನು ಮಾಡಬಹುದು, ಏನು ಮಾಡಬಾರದು ಎಂದು ಅವರಿಗೆ ತಿಳಿದಿರುವುದಿಲ್ಲ. ಎಲ್ಲವನ್ನು ತಮ್ಮ ಮನಸ್ಸು ಬಂದಂತೆ
ಮಾಡುತ್ತಾರೆ. ಯಾರ ಅಧಿಕಾರವನ್ನು ಅವರು ಗುರುತಿಸುವುದಿಲ್ಲ. ತಮ್ಮ ತಾಯಂದಿರ ಗರ್ಭದಲ್ಲಿ ತಮ್ಮ ದೇಹಗಳು ಪ್ರಾರಂಭವಾದಾಗಿನಿಂದ ಆ ರಾಕ್ಷಸಿಯ ಗುಣಗಳನ್ನು ಅವರು ಆವರಿಸಿಕೊಂಡಿರುತ್ತಾರೆ. ಅವರು ಬೆಳೆಯುತ್ತಾ ಹೋದಂತೆ ಆ ಶುಭಕರ ಗುಣಗಳನ್ನು ಪ್ರಕಟಿಸುತ್ತಾರೆ. ಇಲ್ಲಿವರೆಗೆ 4 ಶ್ಲೋಕಗಳು ಮುಗಿದವು. ನಮಸ್ಕಾರ. ಭಗವದ್ಗೀತಾ 16ನೇ ಅಧ್ಯಾಯ ಇಲ್ಲಿವರೆಗೆ 4 ಶ್ಲೋಕಗಳು ಭಾವಾರ್ಥ ತಿಳಿಸಿರ್ತಾರೆ. ಸಹೋದರ ಕುಮಾರ ಧನ್ಯವಾದಗಳು. ಇದಕ್ಕೆ ಬಗ್ಗೆ ಒಂದು 2 ನಿಮಿಷ ಸಂಗೀತ ಕುಮಾರ್ ಅವರು ಇದ್ದಾರೆ. ಹಾರ್ದಿಕ ಸ್ವಾಗತ. ಓಂಜಿ. ಮನಸ್ಸನ್ನು ನಿಯಂತ್ರಿಸುವುದು ಅನೇಕ ಸುಲಭಗಳಲ್ಲ. ಉದಾಹರಣೆಗೆ ಜ್ಞಾನ, ಸಿಲ್ವಾ ಮೆಥಡ್, ಈಜು ವೈಸರ್ಜನ ಇತ್ಯಾದಿ. ಅದರ ಇವುಗಳಲ್ಲಿಯೂ ನಾವು ಪ್ರಯತ್ನ ಪೂರ್ವಕವಾಗಿ ಮನಸ್ಸನ್ನು ನಿಯಂತ್ರಿಸಲು ಪ್ರಾರಂಭಿಸುತ್ತೇವೆ. ಮನಸ್ಸನ್ನು ನಿಯಂತ್ರಿಸಲು ಯತ್ನಿಸುತ್ತಿದ್ದೇವೆ. ಅದು ಮಂಗನಾಟವಾಡುತ್ತದೆ. 2 ನಿಮಿಷ ಯಾವುದೇ ವಿಚಾರಗಳಿಲ್ಲದೆ ಕುಳಿತುಕೊಂಡು ಪ್ರಯತ್ನಿಸಿ. ನೀವು ವಿಚಾರಗಳನ್ನು ಹೊಡೆದೋಡಿಸಿದಷ್ಟು ಪ್ರಯತ್ನಿಸಿದಷ್ಟು ಅವು ದ್ವಿಗುಣ ಶಕ್ತಿಯಿಂದ ನಮ್ಮನ್ನು ಆವರಿಸಿ ಬಿಡುತ್ತವೆ. ರೇಖೆಯ ಸಾಧನೆಯನ್ನು ಪ್ರಯತ್ನಪೂರ್ವಕವಾಗಿ ಮನಸ್ಸನ್ನು ಬದಲಾಯಿಸುವುದು ಯಾವುದೇ ಪ್ರಯತ್ನ ಮಾಡುವುದಿಲ್ಲ. ವಿಚಾರಗಳನ್ನು ಹೆಚ್ಚು ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ. ಧೈರ್ಯ ಹಾಗೂ ಮನಸ್ಥೈರ್ಯ ಹೆಚ್ಚಾಗಿ ಹೋಗುತ್ತದೆ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತುಂಬ ಸರಳವಾಗುತ್ತಾ ಹೋಗುತ್ತದೆ. ಹೀಗೆ ಮನಸ್ಸನ್ನು ತನ್ನ ಹೆಚ್ಚಿನ ಭಾರಗಳನ್ನು ಕಳೆದುಕೊಳ್ಳುತ್ತಾ ಹೋಗುತ್ತದೆ ಬಂದು ಜೀವನದ ಆನಂದವನ್ನು ಅನುಭವಿಸುತ್ತದೆ. ಧನ್ಯವಾದ. ರೇಖಿ ಬಗ್ಗೆ ಸಹೋದರ ಸಂಗೀತ ಕುಮಾರ್ ಅವರಿಗೆ ಧನ್ಯವಾದಗಳು. ಓಂ ವೇಶ್ಯರ ಸರ್ಟಿಫಿಕೇಟ್ 50 ರೂಪಾಯಿ ಹಿಡಿತಲೆ ಯಾರು ತಂದೆ ಇಲ್ಲ, ಬರೀ ಇವ್ರು ಕೊಟ್ಟಾರ. ನಾಳೆ ಕೊಡೋರಿ ಸರ್ಟಿಫಿಕೇಟ್ ಯಾರು ಸಮಸ್ಯೆ ಬರ್ರಿ. ಹುಬ್ಳಿಗೆ ಯಾರು ಬಂದಿರ ನಾಳೆ ಯಾವಾಗ ಸಮಸ್ಯೆ ಬರ್ತಾರೆ. ವೈಟ್ ಹೌಸ್ದಾಗ ಬರ್ರಿ. ಸೆಕೆಂಡ್ ಬಂದವ ಲ್ಯಾಮಿನೇಷನ್ ಮಾಡಿದ್ರು.
ಓಂಕಾರಮಯ दर्शन परमात्मा दर्शन महालक्ष्मी दर्शन ताई ತಂದೆ दर्शन गुरुಗಳ दर्शन ಸ್ನೇಹಿತರ दर्शन बंधु वर्ग दर्शन देश शांति पाठ ओम शांति अंतरिक्षं शांति प्रकृति शांति आकाश शांति औषधि शांति वनस्पति शांति विश्वदेव शांति ब्रह्म शांति सर्वं शांति शांतिरेव शांति सामा शांति ओम शांति 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 सर्वे जना सुखिनो सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग्भवति ॐ शान्ति शान्ति शान्तिः ॐ पूर्ण बोलो भारत माँ की जय बोलो भारत माँ की जय बोलो भारत माँ की जय वंदे मातरम वंदे मातरम वंदे मातरम ಕರ್ನಾಟಕ ರಾಜ್ಯ ಪ್ರಭಾರಿ ಗೌರವಾನ್ವಿತರು ಸಾಯಂಕಾಲ 7 ಗಂಟೆಗೆ ಫೇಸ್ಬುಕ್ಗೆ ಬರ್ತಾರೆ ಜೂಮ್ ಮೀಟಿಂಗಲ್ಲಿ ಬರ್ತಾರೆ ಎಲ್ಲರಿಗೂ ಲಿಂಕ್ ಕಳಿಸುತ್ತದೆ ಎಲ್ಲರೂ ಭಾಗವಹಿಸರಿ ಓಂ ಹಾರ್ದಿಕ ಸ್ವಾಗತ